ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಎಷ್ಟು ಇನ್ಕ್ರೀಸ್ ಆಗಿದೆ, ಟೋಟಲ್ ಸೀಟ್ಸ್ ಎಷ್ಟಿದೆ ಅಂತ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಈ ವರ್ಷ ಟೋಟಲ್ ಸೀಟ್ಸು ನಿಮಗೆ ಗೌರ್ಮೆಂಟ್ ಸೀಟ್ಸು 3862 ಫಾರ್ ಜನರಲ್ ಕ್ಯಾಟಗರಿ. ಓಕೆ, ಅದೇ ರೀತಿ ಹೈದರಾಬಾದ್ ಕೋಟಾಗೆ ಎಷ್ಟಿದೆ ಅಂತ ಹೇಳ್ತೀನಿ ನಿಮಗೆ. ಟೋಟಲ್ ಹೈದರಾಬಾದ್ ಕೋಟಾ ಇದೆ ನೋಡಿ 979. ಓಕೆ, 979. ಬಟ್ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ ಅಂತ ಹೇಳ್ತೀನಿ ನಿಮಗೆ. ಮೊದಲಿಗೆ ಲಾಸ್ಟ್ ಇಯರು ಟೋಟಲು ಹೈದರಾಬಾದ್ ಕೋಟಾಗೆ ಎಷ್ಟಿತ್ತು ಅಂದರೆ 963 ಇತ್ತು. ಓಕೆ, ಈ ವರ್ಷ ಎಷ್ಟಿದೆ ಅಂದರೆ 979. ಸೊ 963 ಅಂದರೆ ಇಲ್ಲಿ 16 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಲ್ಲಿ ಅಂದರೆ ಹೈದರಾಬಾದ್ ಕೋಟಾದಲ್ಲಿ ಟೋಟಲ್ ಸೀಟ್ಸು ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ನಾರ್ಮಲ್ ಜನರಲ್ ಸೀಟ್ಸಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲಿ ನೋಡಿ, ಲಾಸ್ಟ್ ಇಯರು 3704. ಓಕೆ, ಈ ವರ್ಷ ಎಷ್ಟಿದೆ ಅಂದರೆ ಈ ವರ್ಷ 3862. ಅಂದರೆ ಎಷ್ಟಾಗಿದೆ ಅಂದರೆ ನಿಮಗೆ ಟೋಟಲ್ಲು 3862 3704 ಟೋಟಲ್ ನಿಮಗೆ ಇಲ್ಲಿ 158 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಜನರಲ್ಗೆ, ಪ್ಲಸ್ 16 ಟೋಟಲ್ಲು 174 ಸೀಟ್ಸು ಇನ್ಕ್ರೀಸ್ ಆಗಿದೆ ಈ ವರ್ಷ ಕಂಪೇರ್ಡ್ ಟು ಲಾಸ್ಟ್ ಇಯರ್. ಸೊ ಟೋಟಲ್ ಸೀಟ್ಸು 174 ಸೀಟ್ಸು ಇನ್ಕ್ರೀಸ್ ಆಗಿದೆ ಗೌರ್ಮೆಂಟ್ ಸೀಟ್ಸ್. ಅದೇ ಇವೆರಡು ಕಾಲೇಜು. ಓಕೆ, ಇನ್ನೊಂದು ಕಾಲೇಜ್ ಇದೆ ಇದರಲ್ಲಿ, ಬೇಕಾದ್ರೆ ಪಾಯಿಂಟ್ ಮಾಡ್ಬೋದು. ಅಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ, ಅಲ್ಲಿ ಟೋಟಲ್ ಇದೆ ನೋಡಿ, ಇಲ್ಲಿ ಗೌರ್ಮೆಂಟ್ ಸೀಟ್ಸ್ ಟೋಟಲ್ಸು. ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ, ಈಗ ಮೇನ್ ಥಿಂಗ್ಸು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ರಿಸರ್ವೇಷನ್ ಪ್ರಕಾರ ಚೆಕ್ ಮಾಡ್ಕೋ. ಎಕ್ಸಾಂಪಲ್ ತೊಳ್ತೀನಿ ನಿಮಗೆ. ಈಗ 1G ಅಂದರೆ ಏನಂದರೆ, 1G ಅಂದರೆ ಕ್ಯಾಟಗರಿ 1 ಜನರಲ್ ಅಂತ. ಓಕೆ, 1K ಅಂದರೆ 1 ಕ್ಯಾಟಗರಿ 1 ಕನ್ನಡ ಮೀಡಿಯಮ್, 1R ಅಂದರೆ 1 ರೂರಲ್ಲು. ಓಕೆ, ಪ್ಲಸ್ಸು ಇನ್ ಕೇಸ್ ನಿಮ್ದು ಏನಾದ್ರು ಕ್ಯಾಟಗರಿ 1G ಇತ್ತಂದರೆ ನೀವು ಯಾವುದಕ್ಕೆ ಎಲಿಜಿಬಲ್ ಅಂತಂದರೆ 1Gಗೆ ಪ್ಲಸ್ಸು ನಾರ್ಮಲ್ GMಗೆ ಎಲಿಜಿಬಲ್ ಇರ್ತೀರಾ. ಓಕೆ, ಇನ್ ಕೇಸು ನಿಮ್ಮದು ಕ್ಯಾಟಗರಿ 1K ಇತ್ತಂದರೆ ನೀವು ಯಾವುದಕ್ಕೆ ಎಲಿಜಿಬಲ್ ಇರ್ತಂದರೆ 1Gಗೂ ಎಲಿಜಿಬಲ್ ಇರ್ತೀರ, 1Kಗೆ ಎಲಿಜಿಬಲ್ ಇರ್ತೀರ, ಅದೇ ರೀತಿ GMಗೂ ಎಲಿಜಿಬಲ್ ಇರ್ತೀರ, GMKಗೆ ಎಲಿಜಿಬಲ್ ಇರ್ತೀರ. ಓಕೆ, ಸೊ ಇದಕ್ಕೆಲ್ಲರಿಗೂ ನೀವು ಎಲಿಜಿಬಲ್ ಇರ್ತೀರ. ಅದೇ ರೀತಿ ನೆಕ್ಸ್ಟ್ ರೂರಲ್ ಆದರೂ ಸೇಮ್, ರೂರಲ್ಗೂ ಎಲಿಜಿಬಲ್ ಇರ್ತೀರ, Gಗೂ ಎಲಿಜಿಬಲ್ ಇರ್ತೀರ, ಅದೇ ರೀತಿ GMRಗೂ ಎಲಿಜಿಬಲ್ ಇರ್ತೀರ, ನಾರ್ಮಲ್ GMಗೂ ಎಲಿಜಿಬಲ್ ಇರ್ತೀರ. ಸೊ ಇದೇ ರೀತಿ ನಿಮಗೆ ನಿಮ್ಮ ಕ್ಯಾಟಗರಿ ಚೆಕ್ ಮಾಡ್ಕೊಳ್ಳಿ. 2AG ಆಗಿರ್ಬೋದು, 2AG ಜನರಲ್ಲು, 2A ಕನ್ನಡ ಮೀಡಿಯಮು, 2A ರೂರಲ್ ಮೀಡಿಯಮು, ಅದೇ ರೀತಿ 2B ಜನರಲ್ಲು, 2B ಕನ್ನಡ ಮೀಡಿಯಮು, 2B ರೂರಲ್ ಮೀಡಿಯಮು, 3A ಜನರಲ್ ಮೀಡಿಯಮು, ಅದೇ ರೀತಿ ನೆಕ್ಸ್ಟು 3A ಕನ್ನಡ ಮೀಡಿಯಮು, 3A ರೂರಲ್ ಮೀಡಿಯಮು. ಓಕೆ, ಈ ರೀತಿ ಡಿಟೇಲ್ ಆಗಿರುತ್ತೆ. ನೀವು ಏನು ನೋಡ್ಕೋಬೇಕಂದ್ರೆ ಮೇನು ನಿಮ್ಮ ಕ್ಯಾಟಗರಿಯಲ್ಲಿ ಟೋಟಲ್ ಸೀಟ್ಸ್ ಎಷ್ಟಿದೆ, ಆಮೇಲೆ ನಿಮ್ದೇನೋ ಸ್ಪೆಷಲ್ ಕ್ಯಾಟಗರಿ ಇತ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು 2A ರೂರಲ್ ಮೀಡಿಯಮು, ಇದೇನೋ ಸ್ಪೆಷಲ್ ಕ್ಯಾಟಗರಿ ಇತ್ತಂದರೆ ಇದರಲ್ಲಿ ಅಡ್ವಾಂಟೇಜ್ ಇದೆ ನಿಮಗೆ. ಪ್ಲಸ್ ಇಲ್ಲಿ ನಿಮ್ಮದು ಸ್ಪೋರ್ಟ್ಸ್ ಕೋಟಾ ಅದು ಸಪ್ರೇಟ್ ಸೀಟ್ಸ್ ಇದೆ. ಓಕೆ, ನಾನು ಇಲ್ಲಿ ಗೌರ್ಮೆಂಟ್ ಸೀಟ್ಸು ಅಷ್ಟೇ ಹೇಳ್ತೇನೆ. ಗೌರ್ಮೆಂಟ್ ಸೀಟ್ಸಲ್ಲಿ ಸ್ಪೋರ್ಟ್ಸ್ ಕೋಟಾ ಸಪ್ರೇಟ್ ಇದೆ, ಅದು ಬಿಟ್ಟು ಇಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ಇಲ್ಲಿ ನೀವೆಲ್ಲ ನೋಡ್ಕೋಬೋದು, ಇದರಲ್ಲಿ ಡೀಟೇಲಾಗಿ ನೋಡ್ಕೋಬೋದು. ಟೋಟಲ್ ಎಷ್ಟು ರೂರಲ್ಗೆ ಟೋಟಲ್ ಸೀಟ್ಸ್ ಇದೆ ಈ ಕಾಲೇಜಲ್ಲಿ. ಸೊ ನಿಮಗೆ ಚಾನ್ಸ್ ಆಫ್ ಗೆಟಿಂಗು ನಿಮ್ದು ಏನಾದರೂ ರೂರಲ್ ಕೋಟಾ ಇರ್ತದೆ, ಚಾನ್ಸ್ ಆಫ್ ಗೆಟಿಂಗ್ ಸೀಟ್ಸು ಜಾಸ್ತಿ ಇದೆ ಅಂತ ಅರ್ಥ. ಅದೇ ರೀತಿ ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ. ಮತ್ತು ನೀವು ಯಾವಾಗಲೂ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಟಾಪ್ ಟು ಲೋನೇ ಹಾಕಿ. ಓಕೆ, ಕ್ಯಾಟಗರಿ ಪ್ರಕಾರ ಈಗ ಕರ್ನಾಟಕದಲ್ಲಿ ಟಾಪ್ ಕಾಲೇಜ್ ಯಾವುದಿದೆ, ಟಾಪ್ ಟು ಲೋನೇ ಹಾಕಿ, ನಿಮ್ದು ಎಷ್ಟೇ ಆದರೆ ರ್ಯಾಂಕು. ಯಾಕಂದರೆ ಚಾನ್ಸ್ ಆಫ್ ಗೆಟಿಂಗ್ಸು ನಿಮ್ದು ಏನು ರಿಸರ್ವೇಷನ್ ಅಂದರೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಟಾಪ್ ಟು ಲೋನೇ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಇದು ಟೋಟಲ್ ಸೀಟ್ಸು ಮತ್ತು ನಿಮ್ಮ ಕ್ಯಾಟಗರಿ ವೈಸ್ ಟೋಟಲ್ ಸೀಟ್ಸ್ ಇದೆ ಅಂತ ನೋಡ್ಕೋಬೋದು. ನೀವು ಎಂಡಲ್ಲಿ ಟೋಟಲ್ ಕೊಟ್ಟಿದ್ದಾರೆ ನೋಡಿ. ಎಂಡಲ್ಲಿ ಇದು ಕ್ಯಾಟಗರಿ 1Gಗೆ 125 ಸೀಟ್ಸು. ಓಕೆ, ಅದೇ ರೀತಿ ಇದು ಯಾವುದು 2AGಗೆ 465. ಓಕೆ, ನೆಕ್ಸ್ಟು 3AGಗೆ 2BGಗೆ ಸೇಮ್, ಇದೆಲ್ಲ ಸೇಮ್ಸ್ ಇದೆ ಸೀಟ್ಸು. ಓಕೆ, 156 3AGಗಿದೆ. ನೆಕ್ಸ್ಟು ಇದು GMಗೆ, ಆಮೇಲೆ SC ST ಟೋಟಲ್ ಸೀಟ್ಸು ನೀವು ನೋಡ್ಕೋಬೋದು. ಓಕೆ, ಅದೇ ರೀತಿ ಡೆಂಟಲ್ ಕೂಡ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಡೆಂಟಲ್ DMD ಕೊಟ್ಟಿದ್ದಾರೆ. DMD ಎಷ್ಟಿದೆ ಅಂತ ಫೀ ಸ್ಟ್ರಕ್ಚರ್ ಆಲ್ರೆಡಿ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಹೇಳಿದ್ದೀನಿ. ಅದೇ ರೀತಿ ನೀವು ಬೇರೆ ಬೇರೆ ಚೆಕ್ ಮಾಡ್ಕೋಬೋದು. ನಿಮ್ಗೆ ಹೇಳ್ತೀನಿ, ಬೇಕಂದರೆ ನಿಮ್ಮದು ಸ್ಪೆಷಲ್ ಕೋಟಾ ಏನಾರಿದ್ರೋ ಅದ್ರ ಸೀಟ್ಸು ಸಪ್ರೇಟ್ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳೋದನ್ನ ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ. ಇಲ್ಲಿ ನೋಡಿ, ಇದು ಸಾಮಾನ್ಯ ಕೋಟಾ, ಆಮೇಲೆ ಇಲ್ಲಿ ನೋಡಿ ಮೇನುದು ಸ್ಪೆಷಲ್ ಕೋಟಾ ಯಾರ್ದಾದ್ರು ಇತ್ತಂದರೆ ಅದು ಸೀಟ್ಸು ಎಕ್ಸ್ಟ್ರಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಅನಿಸುತ್ತೆ. ಅಲ್ಲಿ 174 ಸೀಟ್ಸು. ಓಕೆ, ಇವಾಗ ಇನ್ಕ್ರೀಸ್ ಆಗಿದೆ ಟೋಟಲ್ಲು ಹೈದರಾಬಾದ್ ಕರ್ನಾಟಕ ಪ್ಲಸ್ಸು
ಏನಂದರೆ ನಾರ್ಮಲ್ ಗೌರ್ಮೆಂಟ್ ಶೀಟ್ಸು. ಓಕೆ, ಇಲ್ಲಿ ಸ್ಪೆಷಲ್ ಕೋಟಾ ಇದರಲ್ಲಿ PH ಬರುತ್ತೆ, NCC ಬರುತ್ತೆ. ಇದು ಟೋಟಲ್ ಸೀಟ್ಸ್ ಎಷ್ಟಿದೆ 324 ಸೀಟ್ಸ್ ಇದೆ. ಓಕೆ, ಸೊ ಅರೌಂಡ್ ನಿಮಗೆ ಎಷ್ಟಾಯ್ತು ಅಂದರೆ ಇವಾಗ 48 ಅಲ್ಲಿ 4800 ಅಂದರೆ 5100 ಸೀಟ್ಸು ಅರೌಂಡು ಗೌರ್ಮೆಂಟ್ ಸೀಟ್ಸ್ ಆಯಿತು. ಓಕೆ, ಪ್ರೈವೇಟ್ಸ್ ಎಲ್ಲ ನಾನು ಹೇಳ್ತಾ ಇಲ್ಲ, ಓನ್ಲಿ ಗೌರ್ಮೆಂಟ್ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ನಿಮ್ಮ ಕರೆಕ್ಟಾಗಿ ನಿಮ್ಮ ಇದ್ರ ಪ್ರಕಾರ ಆಪ್ಷನ್ ಎಂಟ್ರಿ ಟಾಪ್ ಟು ಲೋ ಹಾಕಿ, ಮತ್ತು ನಿಮ್ಮದು ಯಾವ್ದು ಕಾಲೇಜ್ನ ಫೋಕಸ್ ಮಾಡಬೇಕಂದ್ರೆ ನೀವು ಅದ್ರ ಬಗ್ಗೆ ವಿಚಾರಿಸಬೇಕಂದ್ರೆ ನಿಮ್ಮ ರೇಂಜಲ್ಲಿ ಯಾವುದಾದ್ರೂ ಬರ್ತಾ ಇದ್ದಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಕ್ಯಾಟಗರಿ ಯಾವುದಾದ್ರು ಇತ್ತಂದರೆ ಆ ಕ್ಯಾಟಗರಿಲಿ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟ್ಸ್ ಇತ್ತಂದರೆ ನೀವು ಆ ಕಾಲೇಜ್ ಸೀಟ್ಸ್ನ ಕಾನ್ಸಂಟ್ರೇಷನ್ ಮಾಡಿ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಯಾಕಂದರೆ ಇಲ್ಲಿ ಡ್ಯಾಶ್ ಇತ್ತಂದರೆ ಅಲ್ಲಿ ಸೀಟ್ಸ್ ಇಲ್ಲ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಕನ್ನಡ ಮೀಡಿಯಮ್ಗಿಲ್ಲ ಸೀಟ್ಸ್ ಅಂತ ಅರ್ಥ ಬೆಲ್ಗಾಮಲ್ಲಿ. ಅದೇ ರೀತಿ ಇಲ್ಲಿ 2A ಕನ್ನಡ ಮೀಡಿಯಮ್ಗಿಲ್ಲ ಅಂತಂದ್ರಿ. ಯಾಕಂದರೆ ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ. ನಿಮ್ಮ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ರೂರಲ್ ಮೀಡಿಯಮ್ ಇದ್ದರೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಓಕೆ, ಯಾಕಂದರೆ ಯೂಶ್ವಲಿ ರೂರಲ್ ಸ್ಟೂಡೆಂಟ್ಸು ಕಡಿಮೆ ಇರ್ತಾರೆ, ಬಟ್ ಆ ಥರನೂ ರೂರಲಲ್ಲಿ ಟೋಟಲ್ ಸೀಟ್ಸು ಕಡಿಮೆನೇ ಇರುತ್ತೆ. ಓಕೆ, ಇಲ್ಲಿ ನೋಡಿ ಕನ್ನಡ ಮೀಡಿಯಮ್ 7 ಇದೆ, ರೂರಲ್ಗೆ 23 ಸೀಟ್ಸ್ ಇದೆ. ಓಕೆ, ಸ್ವಲ್ಪ ರೂರಲ್ ಜಾಸ್ತಿ ಇರುತ್ತೆ ಸೀಟ್ಸು, ಕನ್ನಡ ಮೀಡಿಯಮ್ ಮತ್ತು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ರೂರಲ್ ಮೀಡಿಯಮ್ ಯಾರು ಇರ್ತಾರೋ ಅವ್ರು ಅಡ್ವಾಂಟೇಜ್ ಇರುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.